ಮೊದಲಿಗೆ ವೇದಿಕೆ ಮೇಲೆ ನನ್ನ ಜೊತೆಯಲ್ಲಿ ಸನ್ಮಾನಿತರಾಗಲಿಕ್ಕೆ ಬಂದಿರುವಂತ ಎಲ್ಲ ಗಣ್ಯರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಶುಭಾಶಯಗಳನ್ನು ಹೇಳ್ತೇನೆ. ಇ ಸಿ ನಿಂಗರಾಜಗೌಡ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಲಿಂಗರಾಜಗೌಡರನ್ನ ನಾನು ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಹೇಗೆ ಕಂಡಿದ್ದು, ದೇಹದಲ್ಲಿ ಸ್ವಲ್ಪ ಬದಲಾವಣೆ ಆಗಿರೋದನ್ನ ಬಿಟ್ರೆ, ಮುಖದ ಮೇಲೆ ಒಂದು ಸ್ವಲ್ಪ ರಡ್ಡೆಗಾದ್ರೆ ಮೀಸೆ ಬಂದಿರೋದನ್ನ ಬಿಟ್ರೆ ಇನ್ಯಾವುದ್ರಲ್ಲೂ ಬದಲಾಗಿಲ್ಲ. ಅದೇ ಸಜ್ಜನಿಕೆ, ಅದೇ ಸೌಜನ್ಯ, ಅದೇ ನಗುಮುಖ, ಅದೇ ಆತ್ಮೀಯತೆ, ಅದೇ ಗೌರವ. ಎಲ್ಲಿ ಸಿಕ್ಕಿದ್ರು ಕೂಡ ಆ ಸಂದರ್ಭದ ಪರಿವೇನೆಯಲ್ಲೇ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಎಲ್ಲ ಶಿಷ್ಯರಿಗೂ ಬರುವುದಿಲ್ಲ. ಇದು 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭು ಅಂತ ವಚನಕಾರರಿದ್ದು ಮಾಲ್ಪತ್ನವರೇ ಅವತ್ತೇ ಹೇಳ್ತಾರೆ, ಅವರ 800-900 ವರ್ಷಗಳ ಹಿಂದೆ ಗುರು ಶಿಷ್ಯರ ಸಂಬಂಧ ಹೇಗಾಗಿದೆ ಅಂತ. 4 ಯುಗ: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕೃತಯುಗದಲ್ಲಿ ಗುರು ಶಿಷ್ಯನಿಗೆ ಹೊಡಿದು ಬುದ್ಧಿಯ ಬೀಳುದೊಡಿ ಚೆನ್ನಾಗಿ ವಾರದ ಬೆಂಡೆತ್ತಿ ಬುದ್ಧಿ ಹೇಳ್ತಿದ್ರಂತೆ ಯಾರೂ ಕೇಳ್ತಿರ್ಲಿಲ್ಲ. ಇವತ್ತು ಹೊಡೆದ್ರೆ ಮೇಷ್ಟ್ರಿಗೆ ಜೈಲೇ ಇಲ್ಲ, ಸ್ಕೂಲ್ಗೆ ಬಂದು ಹೊಡೆದಾಕ್ ಬಿಡ್ತಾರೆ. ನಾನೇ ಹೊಡೆದಿಲ್ಲ, ಅದು ಹೆಂಗೆ ನಿನ್ ಗುಂಡಿಗೆ ಇತ್ತು ಹೊಡೆಯನ್ನ ಅಂತ ಅವ್ರು ಹೇಳ್ತಾರೆ. ತ್ರೇತಾಯುಗದಲ್ಲಿ ಗುರು ಶಿಷ್ಯನಿಗೆ ನಿಂದಿಸಿ ಅಂದ್ರೆ ಅಯೋಗ್ಯ ನನ್ನ ಮಗ ನೀನೇನ ಕೆಟ್ಟ ಬೈದು ಬುದ್ಧಿ ಹೇಳ್ತಿದ್ರಂತೆ. ಮೊದಲು ಏಟು, ಆಮೇಲೆ ಬೈಗಳ. ದ್ವಾಪರ ಯುಗದಲ್ಲಿ ಗುರು ಶಿಷ್ಯನಿಗೆ ಗದರಿಸಿ ನೀನ್ ಸಾಯಿಸ್ಬಿಡ್ತೀನಿ, ಸಾಯಿಸಂಗಿಲ್ಲ. ಕಾಲು ಮುರಿದು ಬಿಡ್ತೀನಿ, ಮುರಿಯಂಗೆ ಇಲ್ಲ. ಬರೀ ಗದರ್ಸ್ಕೊಳ್ಳೋದು ಅಷ್ಟೇ. ಎತ್ತಣದ ಮಾಮರವೋ ಎತ್ತಣದ ಕೋಗಿಲೆ. ನಾನು ಎಲ್ಲೋ ಇರುವುದು, ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಾನು ಒಂದು ಅದೃಷ್ಟ. ಈ ಸಂತೋಷ ಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡುವುದು ಒಂದು ಅವಕಾಶ ದೊರೆತಿರುವುದು ನನಗೆ ತುಂಬಾ ಸಂತೋಷ ಮತ್ತೆ ಗೌರವ. ಮೊದಲನೇದಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕರು, ಸಮಾಜ ಸೇವಕರು ಶ್ರೀ ಇ ಸಿ ನಿಂಗರಾಜಗೌಡ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ನಾವು ನೀವೆಲ್ಲ ಸೇರಿ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ. ಕೇವಲ ಒಂದು ವ್ಯಕ್ತಿ ಹುಟ್ಟಿದ ದಿನ ಆಚರಣೆಯಲ್ಲ, ಅದು ಅವರು ನಡೆದು ಬಂದದಿ. ಅವರು ಯಾವ ಕಷ್ಟ ನಷ್ಟಗಳೆಲ್ಲ ಅನುಭವಿಸಿ ಈ ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಮತ್ತು ಜನರು ಹೃದಯದಲ್ಲಿ ಗಳಿಸಿರುವ ಸ್ಥಾನವನ್ನು ಸ್ಮರಿಸಿರುವ ದಿನವಾಗಿರುತ್ತದೆ. ಆ ದಿನವೇ ನಾವು ಹುಟ್ಟುಹಬ್ಬದ ಆಚರಿಸ್ತಾ ಇದ್ದೀವಿ. ಒಬ್ಬ ರಾಜಕಾರಣಿ ಅಂದ್ರೆ ಕೇವಲ ಚುನಾವಣೆಯಲ್ಲಿ ಗೆಲ್ಲುವುದಲ್ಲ, ವ್ಯಕ್ತಿಯಲ್ಲ. ಒಬ್ಬ ನಿಜವಾದ ನಾಯಕ ಅವರು ಎಲ್ಲ ಕೆಲವು ನಲಿವುಗಳಲ್ಲಿ ಭಾಗಿಯಾಗಬೇಕು, ಸಂಕಷ್ಟ ಸಮಯದಲ್ಲಿ ಜನರ ಜೊತೆಗೆ ನಿಲ್ಲಬೇಕು, ಮತ್ತೆ ಸಮಾಜದ ಅಭಿವೃದ್ಧಿಗೆ ಯಾವಾಗಲೂ ಅವರ ಶ್ರಮ ಅರ್ಪಿಸುವುದು. ನಮ್ಮ ಇಂದಿನ ಜನ್ಮದ ನಾಯಕರು ಈ ಎಲ್ಲಾ ಗುಣಗಳನ್ನು ಹೊಂದಿರುತ್ತಾರಂತ ನಾವು ನೀವೆಲ್ಲ ಭಾವಿಸಿದ್ದೇವೆ. ಹಾಗಾಗಿ ಶ್ರೀಕಂಠೇಗೌಡರು, ನಮ್ಮ ರೋಹಿತ್, ನಮ್ಮ ಮದ್ದೂರು ಮನು ಎಲ್ಲ ಮೈಸೂರಿನಲ್ಲಿ ಗಂಟೆ ಮಾಡ್ತಿದ್ದಾಗಲೇ ನಾನು ಸಮಯ ಕೊಟ್ಟಿರ್ಲಿಲ್ಲ. ಬಿಜಿರ್ತೀನಿ, ಅಲ್ಲಿರ್ತೀನಿ ಅಂತ ಸಾಗುವ ಬಿಸಿಲು ಇದೆ. ಹಾಗಾಗಿ ನಾನು ಸಮಯ ಕೊಟ್ಟಿರ್ಲಿಲ್ಲ. ಆದರೂ 2 ತಿಂಗಳಿಂದ ವ್ಯವಸ್ಥೆ ಇರ್ತೀರಿ ಹಾಗೆ ಹೀಗೆ ಅಂತ ಹೇಳಿ ನಾನು ಹೇಳಿದೆ. ಎಲ್ಲ ಕಟ್ ಮಾಡೋದು ಅಭ್ಯಾಸ ಇಲ್ಲ. ಒಟ್ಟಿಗೆ ಕೆಲವು ಸ್ನೇಹಿತರು ಅಂತ, ಅದರಲ್ಲಿ ವಿಶೇಷವಾಗಿ ನಮ್ಮ ಮದ್ದೂರಿಗೆ ಬಂದಿರುವಂತ ಪ್ರಸನ್ನ, ಚಂದ್ರಶೇಖರ್ ಅವರು, ಮನು ಇವರೆಲ್ಲ ಮೈಸೂರು ಬರೋದಕ್ಕಾಗಿಲ್ಲ ಅಂತ ಕಾರಣಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡಬೇಕು. ಆಗ ನಾನು ಮನಸ್ಸಿಲ್ದೆ ಹೋದ್ರು ಕೂಡ ಎಲ್ಲ ಸ್ನೇಹಿತರು ಹಲವಾರು ಜನ
ನಾವು ಕಾಲೇಜ್ ಬೇಸಿಂದ ಯಾರಿದ್ದೀವಿ ಒಂದು ನಿಷ್ಕ್ರಮಸ ಸ್ನೇಹ ಪ್ರೀತಿ ಒಟ್ಟಾಗಿ ನಾವು ಕೆಲಸ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಲ್ಲ ಅಂತ ಸಂದರ್ಭದ ಸಲುವಾಗಿ ನಾನು ಒಪ್ಪಿಗೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ದಯಮಾಡಿ ಕ್ಷಮೆ ಇರಲಿ. ನಾನು ಯಾರಿಗೂ ವೈಯಕ್ತಿಕವಾಗಿ ಒಬ್ರಿಗೂ ನಾನು ಪಾರ್ಟಿಯವ್ರಿಗಾಗ್ಲಿ ಸ್ನೇಹಿತರಿಗಾಗ್ಲಿ ನಾನು ಫೋನ್ ಮಾಡಿಲ್ಲ. ಯಾರು ನಮ್ಮ ಶ್ರೀಕಂಠೇಗೌಡರು ಇರ್ಬೋದು, ರೋಹಿತ್ ಇರ್ಬೋದು, ಮನು ಇರ್ಬೋದು, ನಮ್ಮ ಅನಿಲ್ ಕುಮಾರ್ ಕಲಾ ಟ್ರಸ್ಟ್ ಇರ್ಬೋದು, ಶಿವಪ್ರಸಾದ್ ಇರ್ಬೋದು, ಇವರು ಕೆಲವರಿಗೆ ಕಾಲ್ ಮಾಡಿ ಕರೆದಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಿಡುವು ಮಾಡ್ಕೊಂಡು ಬಂದಿರೋದ್ರಿಂದ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇನೆ.